ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಅಕಾಡೆಮಿ 26 ಯೂಟ್ಯೂಬ್ ವಾಹಿನಿಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, KSOU ಇಂದ ಅಂದ್ರೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯಲ್ಲಿ ವಿವಿಧ UG ಮತ್ತು PG ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. 2025-26ನೇ ಈ ಒಂದು ಜನವರಿ ಬ್ಯಾಚ್ ಅಲ್ಲಿ ಮೀನ್ಸ್ ಈ ಒಂದು ಸೈಕಲ್ ಅಲ್ಲಿ ಯಾವ ಕೋರ್ಸ್ಗಳಿಗೆ ಡ್ಯೂರೇಷನ್ ಎಷ್ಟಿದೆ, ಜೊತೆಗೆ ಯಾವ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಫೀಸ್ ಅಲ್ಲಿ ವಿನಾಯಿತಿ ಇರುತ್ತೆ, ಕಂಪ್ಲೀಟ್ ಮಾಹಿತಿ ಒಂದು ವಿಡಿಯೋ ಮುಖಾಂತರ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಹೊಸದಾಗಿ ನೋಡ್ತಿರುವಂತಹ ಎಲ್ಲ ಸ್ಪರ್ಧಾ ಆಕಾಂಕ್ಷಿಗಳು ಇದೇ ತರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಅಕಾಡೆಮಿ 26 ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರೆಯಬೇಡಿ ಅಂತ ಹೇಳ್ತಾ ಮಾಹಿತಿಗೆ ಬರೋಣ. ಸ್ನೇಹಿತರೆ, ನೋಡಿ ಮಾನ್ಯ ಕುಲಪತಿಗಳ ಅನುಮೋದನೆಯ ದಿನಾಂಕ 6 ಜನವರಿ 2026. ವಿವಿಧ ಕೋರ್ಸ್ಗಳಿಗೆ ಈಗ ಪ್ರವೇಶಾತಿ ಆರಂಭಿಸಿರುವುದರಿಂದ ಯಾವ ವಿಷಯಗಳಿಗೆ ಎಷ್ಟು ಡ್ಯೂರೇಷನ್ ಇದೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಜೊತೆಗೆ ಇಲ್ಲಿ ಅಭ್ಯರ್ಥಿಗಳು ಇಲ್ಲಿ ಒಂದಷ್ಟು ಗಮನಿಸಬೇಕಾಗುತ್ತೆ. ನಿಮ್ಮ ವಿಷಯಗಳಿಗೆ ನೀವು ಅಡ್ಮಿಷನ್ ಮಾಡಿಕೊಳ್ಳುವಾಗ ಇಲ್ಲಿ ತಿಳಿಸಿರುವಂತಹ ವೆಬ್ಸೈಟ್ ಮುಖಾಂತರವೇ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಲಿಂಕ್ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಓಕೆನಾ, ಇದು ನಿಮಗೆ ತಿಳಿದಿರಲಿ ಸ್ನೇಹಿತರೆ. ಈ ಒಂದು ಲಿಂಕ್ ಮೂಲಕ ನೀವು ಅರ್ಜಿಯನ್ನ ಸಲ್ಲಿಸಿ ಆಯಾ ಶೈಕ್ಷಣಿಕ ಕ್ರಮಗಳಿಗೆ ನಿಗದಿಪಡಿಸಿರುವಂತಹ ಶೈಕ್ಷಣಿಕ ವಿದ್ಯಾರ್ಹತೆ ಅನುಸಾರ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಅಲ್ಲಿ ನೀರಿರ್ತಕ್ಕಂತಹ ನಿಮ್ಮ ಒಂದು ಮೈಸೂರು ಅಥವಾ ಹತ್ತಿರದ ಒಂದು ವಿವಿಧ ಪ್ರಾದೇಶಿಕ ಕೇಂದ್ರಗಳು ನಿಮ್ಮ ಹತ್ತಿರದ ರೀಜನಲ್ ಸೆಂಟರ್ಸ್ಗೆ ನೀವು ಭೇಟಿ ನೀಡಿ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ಅಲ್ಲಿ ಸಲ್ಲಿಸಿ. ಓಕೆನಾ, ಇದಿಷ್ಟು ಇಲ್ಲಿ ತಿಳಿಸಿದ್ದಾರೆ. ಹಾಗೆ ಯಾವ ವಿಷಯಗಳಿಗೆ ಎಷ್ಟು ಕೋರ್ಸ್ ಇದೆ, ಸೆಮಿಸ್ಟರ್ ವೈಸ್ ಇದೆಯಾ, ಕಂಪ್ಲೀಟ್ ಮಾಹಿತಿ ಇಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ವಿದ್ಯಾರ್ಥಿಗಳು ಈ ಒಂದು ಟೇಬಲ್ ಅನ್ನು ಅಬ್ಸರ್ವ್ ಮಾಡಿ. UG ಡಿಗ್ರಿ ಅಂಡರ್ ಅಲ್ಲಿ ಬರ್ತಕ್ಕಂತಹ BA ಇದರಲ್ಲಿ ಕನ್ನಡ ಮೀಡಿಯಂ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಮಾಧ್ಯಮದಲ್ಲಿ ಇದೆ. ಯಾವ್ದಾದ್ರು ಒಂದನ್ನ ನೀವು ಚೂಸ್ ಮಾಡ್ಕೋಬಹುದು. ಇದರಲ್ಲಿ ಸೆಮಿಸ್ಟರ್ ವೈಸ್ ಇರುತ್ತೆ. ಟೋಟಲ್ ಆಗಿ 3 ಇಯರ್ಸ್ ಈ ಒಂದು ಕೋರ್ಸ್ ಇರುತ್ತೆ. BA ನೆಕ್ಸ್ಟ್ BCom ಅಲ್ಲೂ ಅಷ್ಟೇ, ಇದರಲ್ಲಿ ಮಾತ್ರ ಓನ್ಲಿ ಇಂಗ್ಲಿಷ್ ಮೀಡಿಯಂ ಅಂತ ಇದೆ. ಇದು ಸೆಮಿಸ್ಟರ್ ಎಕ್ಸಾಮ್ಸ್ ಇರುತ್ತೆ. ಟೋಟಲ್ ಆಗಿ 3 ಇಯರ್ಸ್. ಥರ್ಡ್ ಅಲ್ಲಿ ಅಬ್ಸರ್ವ್ ಮಾಡಿ BLI ಲೈಬ್ರರಿಯನ್ ಅಂತ ನಾವು ಕರಿತೀವಿ. ಹಾಗೆ ISC ಇಂಗ್ಲಿಷ್ ಹಾಗೆ ಕನ್ನಡ ಮೀಡಿಯಂ ಲ್ಯಾಂಗ್ವೇಜಸ್ ಅನ್ನು ಚೂಸ್ ಮಾಡ್ಕೋಬಹುದು. ಟೋಟಲ್ ಡ್ಯೂರೇಷನ್ ಸೆಮಿಸ್ಟರ್ ಇದು 1 ಇಯರ್ ಕೋರ್ಸ್ ಆಗಿರುತ್ತೆ. ಹಾಗೆ ನಲ್ಲಿ BSc ಅಲ್ಲಿ ಸಾಮಾನ್ಯ ಇದರಲ್ಲಿ ಇರ್ತಕ್ಕಂಥ ಆಪ್ಷನಲ್ ಸಬ್ಜೆಕ್ಟ್ಸ್ ಎಲ್ಲ ನೋಡಿಕೊಂಡು ಇದರಲ್ಲಿ ಓನ್ಲಿ ಫಾರ್ ಇಂಗ್ಲಿಷ್ ಮೀಡಿಯಂ ಇರುತ್ತೆ. ಸೆಮಿಸ್ಟರ್ ವೈಸ್ ಟೋಟಲ್ ಆಗಿ 3 ಇಯರ್ಸ್ ಡ್ಯೂರೇಷನ್ ಇರುತ್ತೆ ಸ್ನೇಹಿತರೆ. ಹಾಗೆ 5th ನಲ್ಲಿ ನೋಡಿ BSc, 6th ಒನ್ BCA, 7th ಒನ್ BBA, 8th ಒನ್ BSW ಇದರಲ್ಲಿ ಇಂಗ್ಲಿಷ್ ಮೀಡಿಯಮೇ ಇರುತ್ತೆ. ಟೋಟಲ್ 3 ಇಯರ್ಸ್ ಡ್ಯೂರೇಷನ್ ಇರುತ್ತೆ. ಸೆಮಿಸ್ಟರ್ ವೈಸ್ ಕೋರ್ಸ್ ಆಗಿರುತ್ತೆ. ಇದಿಷ್ಟು UG ಅಂಡರ್ ಅಲ್ಲಿ ಬರ್ತಕ್ಕಂಥ ಈ ಒಂದು ವಿವಿಧ ಕೋರ್ಸ್ಗಳಿಗೆ ನೀವು ಅಡ್ಮಿಷನ್ ಅನ್ನ ಮಾಡ್ಕೋಬಹುದು ಸ್ನೇಹಿತರೆ. ನೆಕ್ಸ್ಟ್ PG ಅಂಡರ್ ಅಲ್ಲಿ ಬರ್ತಕ್ಕಂತಹ ವಿವಿಧ ಕೋರ್ಸ್ಗಳನ್ನ ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ MA ಕನ್ನಡ ಇದರಲ್ಲಿ ಸೆಮಿಸ್ಟರ್ ವೈಸ್ ಇರುತ್ತೆ. ಡ್ಯೂರೇಷನ್ ಬಂದು 2 ಇಯರ್ಸ್. ಹಾಗೆ ಇಂಗ್ಲಿಷ್ ಅಷ್ಟೇ, ಇದು ಸೆಮಿಸ್ಟರ್ ವೈಸ್ ಇರುತ್ತೆ. 2 ಇಯರ್ಸ್ ಕೋರ್ಸ್ ಆಗಿರುತ್ತೆ. ಹಾಗೆ ಸಬ್ಜೆಕ್ಟ್ ಹಿಂದಿ ಕೋರ್ಸ್ ಇದು 2 ಇಯರ್ಸ್ ಇದ್ದು ಸೆಮಿಸ್ಟರ್ ವೈಸ್ ಎಕ್ಸಾಮ್ ಇರುತ್ತೆ. ಒಂದು ಕ್ಲಾರಿಟಿ ತಿಳಿದಿರಲಿ, 2 ಇಯರ್ಸ್ ಅಲ್ಲಿ ಸೆಮಿಸ್ಟರ್ ಅಂದ್ರೆ ಇಲ್ಲಿ 1 ವರ್ಷಕ್ಕೆ 2 ಸೆಮಿಸ್ಟರ್ ಇರುತ್ತೆ. ಹಾಗೆ ಇನ್ನೊಂದು ವರ್ಷಕ್ಕೆ 2 ಸೆಮಿಸ್ಟರ್. ಟೋಟಲ್ ಆಗಿ 2 ವರ್ಷದಲ್ಲಿ ನೀವು 4 ಸೆಮಿಸ್ಟರ್ಗೆ ಎಕ್ಸಾಮ್ ಅಟೆಂಡ್ ಆಗಬೇಕಾಗುತ್ತೆ. ಓಕೆನಾ, ಇದು ನಿಮಗೆ ತಿಳಿದಿರಲಿ. ಸಂಸ್ಕೃತಿ ಇದು ಟೋಟಲ್ ಆಗಿ 2 ಲ್ಯಾಂಗ್ವೇಜ್ ಅಲ್ಲಿ ನೀವು ಮೀಡಿಯಂ ಅನ್ನ ಚೂಸ್ ಮಾಡ್ಕೋಬಹುದು, ಕನ್ನಡ ಅಂಡ್ ಇಂಗ್ಲಿಷ್. ಇದು ಅಷ್ಟೇ 2 ಇಯರ್ಸ್ ಸೆಮಿಸ್ಟರ್ ವೈಸ್ ಕೋರ್ಸ್ ಆಗಿರುತ್ತೆ. ನೆಕ್ಸ್ಟ್ ಉರ್ದು, ತೆಲುಗು 2 ಇಯರ್ಸ್ ಕೋರ್ಸು. ನೆಕ್ಸ್ಟ್ MA ಇನ್ ಹಿಸ್ಟ್ರಿ, MA ಇನ್ ಎಕನಾಮಿಕ್, MA ಇನ್ ಪೊಲಿಟಿಕಲ್ ಸೈನ್ಸ್ ಇದರಲ್ಲಿ ಕನ್ನಡ ಮೀಡಿಯಂ ಆ್ಯಂಡ್ ಇಂಗ್ಲಿಷ್ ಮೀಡಿಯಂ ಬೋತ್ ಲ್ಯಾಂಗ್ವೇಜಲ್ಲಿ ನೀವು ಯಾವುದಾದ್ರೂ ಒಂದು ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಮಿಸ್ಟರ್ ವೈಸ್ 2 ಇಯರ್ಸ್ ಕೋರ್ಸ್ ಆಗಿರುತ್ತೆ. ನೋಡಿ ಅಭ್ಯರ್ಥಿಗಳು ನಿಮ್ಮ ಕೋರ್ಸ್ ಯಾವುದಿದೆಯೋ ಆ ಒಂದು ಕೋರ್ಸನ್ನು ನೀವು ಇಚ್ಛಿಸಿದಲ್ಲಿ ಇಲ್ಲಿ ತಿಳಿಸಿರುವಂತಹ ಮೀಡಿಯಂ ಇರುತ್ತೆ, ಅದನ್ನು ಚೂಸ್ ಮಾಡಿಕೊಂಡು ಇದರಲ್ಲಿ KSOU ಯಲ್ಲಿ ಎಲ್ಲ ಈಗ ಸೆಮಿಸ್ಟರ್ ವೈಸ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಿದ್ದಾರೆ. ಇದರಲ್ಲಿ ಯಾವುದೇ ಡೌಟೇ ಇಲ್ಲ ಸ್ನೇಹಿತರೆ. ಓಕೆನಾ, ನೋಡಿ ಇಲ್ಲಿ ತಿಳಿಸಿರುವಂತಹ ಎಲ್ಲ ವಿಷಯವಾರು ಕೋರ್ಸ್ಗಳು ಯಾವ್ಯಾವ ಅವೈಲೇಬಲ್ ಇದೆ ನಿಮ್ಮ ನಿಯರ್ ಇರ್ತಕ್ಕಂತಹ ರೀಜನಲ್ ಸೆಂಟರ್ಸ್ಗೆ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಿ ಡಾಕ್ಯುಮೆಂಟ್ಸ್ ಅನ್ನ ನಿಮ್ಮ ರೀಜನಲ್ ಸೆಂಟರ್ ನಿಯರ್ ಇರ್ತಕ್ಕಂಥ ರೀಜನಲ್ ಸೆಂಟರ್ಗೆ ನೀವು ವಿಸಿಟ್ ಮಾಡಿ ಅಲ್ಲಿ ಕೇಳುವಂತಹ ಡಾಕ್ಯುಮೆಂಟ್ಸ್ ಅನ್ನ ನೀವು ಅಲ್ಲಿ ಕೊಡಬೇಕಾಗುತ್ತೆ ಸ್ನೇಹಿತರೆ. ಇದು ನಿಮಗೆ ತಿಳಿದಿರಲಿ. ಜೊತೆಗೆ ನೋಡಿ ಇಲ್ಲಿ PG ಸರ್ಟಿಫಿಕೇಟ್ ಕೋರ್ಸ್ಗಳು ಸ್ನೇಹಿತರೆ. ಇಲ್ಲಿ ತಿಳಿಸಿರುವಂತಹ ವಿಷಯಗಳಲ್ಲಿ ನೀವು ಈ ಒಂದು ಸರ್ಟಿಫಿಕೇಟ್ ಕೋರ್ಸ್ ಮಾಡಲಿಕ್ಕೆ ಬಯಸುವಂತಹ ಅಭ್ಯರ್ಥಿಗಳು ನೋಡಿ, ಈ ಒಂದು ಕೋರ್ಸ್ 1 ಇಯರ್ ಕೋರ್ಸ್ ಆಗಿರುತ್ತೆ. 1 ಇಯರ್ ಡ್ಯೂರೇಷನ್ ಇರುತ್ತೆ. ಓಕೆನಾ, ಹಾಗೆ ಈ ಒಂದು ವಿಡಿಯೋನ ಹಾಗೆ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡಿ. ಇಲ್ಲಿ ತಿಳಿಸಿರುವಂತಹ ಒಂದು UGC ಸರ್ಟಿಫಿಕೇಟ್ ಕೋರ್ಸ್ ನೋಡಿ ಸ್ನೇಹಿತರೆ. ಇಲ್ಲಿ ತಿಳಿಸಿರುವಂತಹ ವಿಷಯಗಳನ್ನ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಟೋಟಲ್ ಇದು 6 ಮಂತ್ ಕೋರ್ಸ್ ಆಗಿರುತ್ತೆ. ಇದರ ಡ್ಯೂರೇಷನ್ 6 ಮಂತ್ ಇರುತ್ತೆ. ಓಕೆನಾ, ಈ ಒಂದು ಕೋರ್ಸ್ಗಳಿಗೆ ನಿಗದಿಪಡಿಸಿರುವಂತಹ ವಿದ್ಯಾರ್ಹತೆಯನ್ನ ಹೊಂದಿರಬೇಕಾಗುತ್ತೆ ಅಭ್ಯರ್ಥಿಗಳು. ಜೊತೆಗೆ ಆಯಾ ಕೋರ್ಸ್ಗೆ ಆನ್ಲೈನ್ ಮುಖಾಂತರವೇ ಫೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ಜೊತೆಗೆ ವಿದ್ಯಾರ್ಥಿಗಳು ವಿತರಣಾ ಪುಸ್ತಕದಲ್ಲಿ ಸೂಚಿಸಿರುವ ನಿರ್ದೇಶನಗಳನ್ನ KSOU ಇಂದ ಕೇಂದ್ರ ಕಚೇರಿ ಮೈಸೂರು ಅಥವಾ ರಾಜ್ಯಾದ್ಯಂತ ಸ್ಥಾಪಿಸಲ್ಪಟ್ಟಿರುವ ಹತ್ತಿರ KSOU ಅಧಿಕೃತ ಪ್ರಾದೇಶಿಕ ಕೇಂದ್ರಗಳು ಮೀನ್ಸ್ ರೀಜನಲ್ ಸೆಂಟರ್ಸ್ಗಳಲ್ಲಿ ಮಾತ್ರವೇ ನೀವು ಪ್ರವೇಶಾತಿ ಮೀನ್ಸ್ ಅಡ್ಮಿಷನ್ ಪಡೆಯಬಹುದು ಅಂತ ಹೇಳಿದ್ದಾರೆ. ಜೊತೆಗೆ ಕೆಲವು ಅಭ್ಯರ್ಥಿಗಳು ನಾನಾ ಕಾರಣಗಳಿಂದ UG ಮತ್ತು PG ಕೋರ್ಸ್ಗಳಲ್ಲಿ ಪೂರ್ಣಗೊಂಡಿಲ್ಲದ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದ ನಿಯಮಗಳನುಸಾರ ಹೆಚ್ಚುವರಿಯಾಗಿ ವ್ಯಾಸಂಗ ಮಾಡುವ ಷರತ್ತುಗೊಳಪಟ್ಟ ದ್ವಿತೀಯ ಅಥವಾ ತೃತೀಯ UG ಅಥವಾ PG ಶಿಕ್ಷಣಗಳಿಗೆ ನೇರ ಪ್ರವೇಶಾತಿ ಮೀನ್ಸ್ ಡೈರೆಕ್ಟ್ ಅಡ್ಮಿಷನ್ ನೀವು ಪಡೆಯಬಹುದು ಸ್ನೇಹಿತರೆ, ವಿತ್ ಪ್ರೂಫ್ ಸಮೇತ. ಓಕೆನಾ, ನೆಕ್ಸ್ಟ್ ಇಲ್ಲಿ ತಿಳಿಸಿರುವಂತಹ ಎಲ್ಲ ಕೋರ್ಸ್ಗಳಿಗೆ ಅಡ್ಮಿಷನ್ ಡೇಟ್ ಅನ್ನ ಇಲ್ಲಿ ತಿಳಿಸಿದ್ದಾರೆ. ನೋಡಿ, ಇಲ್ಲಿ ಪ್ರವೇಶಾತಿಯು ದಿನಾಂಕ 9 ಜನವರಿ 2026ರಿಂದ ಆನ್ಲೈನ್ ಮೂಲಕ ಪ್ರಾರಂಭವಾಗಲಿದ್ದು ಪ್ರವೇಶಾತಿಯ ಅಂತಿಮ ದಿನಾಂಕವನ್ನ UGC ಪ್ರಕಟಿಸಿದ ನಂತರ ತಿಳಿಸಲಾಗುವುದು ಅಂತ ಹೇಳಿದ್ದಾರೆ. ಈಗಾಗಲೇ KSOU UG ಮತ್ತೆ ವಿವಿಧ ಸ್ನಾತಕೋತ್ತರ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರೋಸೆಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಆದಷ್ಟು ಬೇಗ ಅಭ್ಯರ್ಥಿಗಳು ಅಡ್ಮಿಷನ್ ಅನ್ನ ಆಗಿ
ಆಗಿ ಅಂತ ಹೇಳ್ತಾ, ಇದಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ಮಾಹಿತಿಗಳು ನಿಮಗೆ ಬೇಕಾಗಿದ್ದಲ್ಲಿ ಇಲ್ಲಿ ತಿಳಿಸಿರುವಂತಹ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ಇನ್ನಷ್ಟು ಡೀಟೇಲ್ ಅನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ಮೇಲ್ ಐ ಡಿ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಲ್ಲಿಯೂ ಸಹ ನೀವು ನಿಮಗೆ ಏನೇ ಡೌಟ್ ಇದ್ದಲ್ಲಿ ಅಲ್ಲಿ ಕೇಳಿದ್ರೆ ಅವರು ನಿಮಗೆ ರಿಪ್ಲೈ ಮಾಡ್ತಾರೆ. ಪ್ಲೇಸ್ಟೋರ್ ಅಲ್ಲಿ ಹೋಗಿ ನೀವು KSOU ಆ್ಯಪ್ ಅನ್ನು ಸಹ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನಷ್ಟು ಡೀಟೇಲ್ ಅಲ್ಲಿ ನೀವು ಕಲೆಕ್ಟ್ ಮಾಡ್ಕೋಬಹುದು ಸ್ನೇಹಿತರೆ. ಜೊತೆಗೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಇದನ್ನು ಅಬ್ಸರ್ವ್ ಮಾಡಿ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಇದು ನೋಡಿ. SC/ST ವರ್ಗಕ್ಕೆ ಸೇರಿದ ಅರ್ಹ ಅಭ್ಯರ್ಥಿಗಳು ನಿಗದಿತ ಶುಲ್ಕವನ್ನ ಪಾವತಿಸಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಶುಲ್ಕ ಮರುಬರಿಕೆ ಮಾಡಿಕೊಳ್ಳುವ ಷರತ್ತಿಗೆ ಒಳಪಟ್ಟು ಶುಲ್ಕ ವಿನಾಯಿತಿ ಯೋಜನೆಯಡಿ ಪ್ರವೇಶಾತಿ ಪಡೆಯಬಹುದಾಗಿದೆ. ಹಾಗೆ ಈ ಒಂದು ಪ್ರವೇಶಾತಿಯು ವಿವಿಯ ವಿದ್ಯಾರ್ಥಿ ವೇತನ ಘಟಕವು ವಿಧಿಸುವ ಷರತ್ತುಗೊಳಪಟ್ಟಿರುತ್ತದೆ ಎಂಬ ಮಾಹಿತಿಯನ್ನು ಇಲ್ಲಿ KSOU ಅವರು ತಿಳಿಸಿದ್ದಾರೆ ಸ್ನೇಹಿತರೆ. ಇದಷ್ಟು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಾಧ್ಯವಾದಷ್ಟು ತಿಳಿಸಲಾಗಿದ್ದು, ಇದೇ ತರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ MN Academy 26 ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಟು ಬೆಲ್ ಐಕಾನ್ ಆಲ್ ಇನ್ ಆಪ್ಷನ್ಗೆ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಯಾಕೆಂದರೆ ಇದಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ಉಪಯುಕ್ತ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ರೀಚ್ ಆಗುತ್ತೆ. ಆದಷ್ಟು ಬೇಗ ಈ ಒಂದು ಕೋರ್ಸ್ ಅನ್ನು ಇಚ್ಛಿಸುವಂತಹ ಅಭ್ಯರ್ಥಿಗಳು ಪ್ರವೇಶಾತಿ ಮೀನ್ಸ್ ಅಡ್ಮಿಷನ್ ಹಾಕಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾದಲ್ಲಿ ನಿಮ್ಮ ಸ್ನೇಹಿತರಿಗೂ ತಪ್ಪದೇ ಶೇರ್ ಮಾಡಿ. ವಿಶ್ ಯು ಆಲ್ ದಿ ಬೆಸ್ಟ್.